ರೈತರಿಗೆ ಸೇರಬೇಕಾದ ಯೂರಿಯಾ ರಸಗೊಬ್ಬರವನ್ನ ಅಕ್ರಮವಾಗಿ ಸುನಂದ ಫೀಡ್ಸ್ ಕಾರ್ಖಾನೆಯಲ್ಲಿ ದಾಸ್ತಾನು ಮಾಡಿರೋದನ್ನ ನೇರವಾಗಿ ತಾಲೂಕು ಆಡಳಿತಾಧಿಕಾರಿಗಳು ದಾಳಿ ಮಾಡಿ ವಶಕ್ಕೆ ಪಡೆದ ಪ್ರಕರಣ ದಾಖಲಾಗಿದ್ದು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆಯನ್ನ ನಡೆಸಿ ಚರ್ಚೆ ನಡೆಸಿ ತನಿಖೆಗೆ ಆದೇಶವನ್ನು ಮಾಡಲಾಗಿದೆ. ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳು ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಹಾಗೂ ಕೃಷಿ ಇಲಾಖಾ ಜಂಟಿ ನಿರ್ದೇಶಕಿ ರಾಜ ಸುಲೋಚನಾ ಅವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಜನವರಿ 12ರಂದು ತನಿಖಾ ತಂಡ ಸುನಂದ ಫೀಡ್ಸ್ ಕಾರ್ಖಾನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಂಪನಿಯ ಪರವಾನಗಿ ಡಿಸೆಂಬರ್ 30ರಂದು ಮುಗಿದಿರುವ ವಿಷಯ ತಿಳಿದು ದಾಖಲಾತಿಗಳನ್ನು ಸಂಗ್ರಹಣೆ ಮಾಡಿ ಮಾಧ್ಯಮದವರೊಂದಿಗೆ ಉಪವಿಭಾಗಾಧಿಕಾರಿ ಶ್ರುತಿ ರಸಗೊಬ್ಬರ ವಿಷಯವಾಗಿ ಈಗಾಗಲೇ ಕಂಪನಿಯ ಕಾರ್ಯವನ್ನು ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ, ಇವರಿಗೆ ಸಹಕರಿಸಿದ ಗೊಬ್ಬರದ ಅಂಗಡಿ ಮಾಲೀಕರು ಅವರ ಮೇಲೂ ಕೂಡ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಸ್ಪಷ್ಟವಾಗಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಇವರಿಗೆ ಸಹಕರಿಸಿದ ಗೊಬ್ಬರದ ಅಂಗಡಿಯ ಮಾಲೀಕರ ಮೇಲೂ ಕೂಡ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಸ್ಪಷ್ಟಪಡಿಸಿದ್ರು. ಆದರೆ ಇಂದು ಅಧಿಕಾರಿಗಳ ಆದೇಶಕ್ಕೂ ಕಿಮ್ಮತ್ತು ನೀಡದೆ ರಾಜಾರೋಷವಾಗಿ ಕಾರ್ಖಾನೆಯ ಯಂತ್ರಗಳನ್ನ ಚಾಲ್ತಿ ಮಾಡಿ ಫೀಡ್ಸ್ ಉತ್ಪಾದನೆಗೆ ಮುಂದಾಗಿದ್ದ ಸಮಯದಲ್ಲಿ ತಹಶೀಲ್ದಾರ್ ಬಸವರಾಜರವಣ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಂತ್ರದ ಚಾಲಕ ಹಾಗೂ ಇತರ ಸಿಬ್ಬಂದಿಗಳನ್ನ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಇನ್ನು ಕಾರ್ಖಾನೆ ಕಾನೂನು ಬಾಹಿರವಾಗಿ ಚಾಲ್ತಿ ಮಾಡುತ್ತಿದ್ದನ್ನ ನೇರವಾಗಿ ದಾಳಿ ಮಾಡಿ ವೀಕ್ಷಣೆ ಮಾಡಿದ ಸಮಯದಲ್ಲಿ ಕಾರ್ಖಾನೆಯನ್ನ ಸೀಸ್ ಮಾಡಲು ಅಧಿಕಾರಿಗಳ ಸೂಚನೆ ಗಂಟೆಗಟ್ಟಲೆ ಕಾಯ್ದು ಕೂಡ ಅಧಿಕಾರಿಗಳು ಅಲ್ಲಿಯೇ ಕುಳಿತಿರೋದು ವಿಪರ್ಯಾಸ ಅಂತ ಅನಿಸ್ತಾ ಇದೆ. ಚಂದನ್, NKS TV4 ಹಾಸನ. ಟ್ರಾನ್ಸ್ಪೋರ್ಟ್ ಯಾವ್ದು ಮಾಡಂಗಿತ್ತು ಯಾವ್ದು ನೀರಿದೆ ನೀವು ತಂದಿದ್ದೀರಾ ಟ್ರಾನ್ಸ್ಪೋರ್ಟ್ ಬಸ್ಸು? ನೋಡ್ತಾ ಇದೀವಿ, ಬಂದಿದ್ದೀವಿ, ಟೀಮ್ ಬಂದಿದೆ.